ವಿಚಾರ ಮಾಡ್ಬೇಕಿಲ್ಲ. ಅವ್ರಿಗೆ ಗೌರವ ಸ್ಥಾನ ಕೊಟ್ಟಿವಿ ನಾವು. ಪೀಠದ ಒಬ್ರು ಗುರುಗಳು ಅಂತ ನಾವು ಒಪ್ಕೊಂಡಿವಿ. ಅವ್ರನ್ನ ಒಪ್ಕೊಂಡ ಮೇಲೆ ಅವ್ರು ವಿಚಾರ ಮಾಡ್ಬೇಕಾಗಿತ್ತನ್ನ. ಯತ್ನಾಳ್ ಅವ್ರ ಜೊತೆಗೆ ಹೋಗಿ ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಕುಂದ್ರುದು ಎಷ್ಟು ಸರಿ ಅನ್ನೋದು. ಒಂದು ಬ್ಯಾನರ್ ಅಡಿಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ಲಿಲ್ಲ ಇವರು. ಇದು ಸರಿನಾ? ನಾವ್ ಏನಾದ್ರು ಹೇಳಿದ್ವ? ನಮ್ಮನ್ನು ಕೇಳಿದಲ್ಲ. ಅದಕ್ಕೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ, ಅವ್ರ ಹೋರಾಟ ಅವ್ರು ಮುಂದುವರಿಸ್ತೀವಿ. ಈಗ ಹಿಂದೆ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವರಲ್ಲೇ ಮಾಡ್ರಿ, ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರೆದು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಂದರ್ಭದಲ್ಲಿ. ಏನು ಭಾರತೀಯ ಜನತಾ ಪಕ್ಷದ ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು. ಪಕ್ಷಾತೀತವಾದ ಹೋರಾಟ ಅಂದಮೇಲೆ ಪಕ್ಷಾತೀತವಾಗಿರ್ಬೇಕು. ಯಾರು ನಮ್ಮ ಪಕ್ಷದ ವತಿಯಿಂದ ಯಾರಿಗೆ ಕೇಳಿ ನೀವು ಈ ಹೋರಾಟವನ್ನ ಇವತ್ತು ಘೋಷಣೆ ಮಾಡಿದ್ರಿ? ಈಗಾಗಲೇ ಹಿಂದುಳಿದ ವರ್ಗದ ಆಯೋಗದ ವರದಿ ಬರಬೇಕು, ಸಂಪೂರ್ಣ ವರದಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಹಿಂದುಳಿದ ವರ್ಗದ ಸಂಪೂರ್ಣ ವರದಿ ಬೇಕು. ಎಲ್ಲಗಳ ಜಿಲ್ಲೆ ಇನ್ನೂ 12 ಜಿಲ್ಲೆಗಳ ಸರ್ವೆ ಆಗ್ಬೇಕು. ಸರ್ವೆ ಆದ ನಂತರ ಮೀಸಲಾತಿ ಚರ್ಚೆ ಆಗತ್ತೆ. ಅದನ್ನ ಬಿಟ್ಬಿಟ್ಟು ವರದಿನೇ ಇಲ್ಲ, ಏನೂ ಇಲ್ಲ. ಇವ್ರ ಮಾತೆತ್ತಿರಿ ಮೂತಿಗೆ ಅಂದ್ರೆ ಸಮಾಜದವ್ರನ್ನ ಹಾದಿ ತಪ್ಪಿಸುವಂತ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೀನಿ, ಇದು ಒಂದು ಸಭೆ ಆಗೋವರೆಗೂ ಯಾವುದೇ ನಿರ್ಧಾರ ನಾನು ಒಪ್ಪೋದಿಲ್ಲ. ಇದು ಸಮಾಜದ ಎಲ್ಲರ ಮುಂದೆ ಚರ್ಚೆ ಆಗ್ಬೇಕು, ಎಲ್ಲ ನಾಯಕರು ಇರಬೇಕು. ಅನೇಕ ನಮ್ಮ ಶಾಸಕರು ಕೂಡ ನಾನು ಇವತ್ತು ಮಾತಾಡಿದೆ. ಇವತ್ತು ನಮ್ಮ BR ಪಾಟೀಲ್ ಹಿರಿಯ ಶಾಸಕರು, ಶಿವಾನಂದ ಪಾಟೀಲ್ ಮಂತ್ರಿಗಳಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ವಿನಯ್ ಕುಲಕರ್ಣಿ ಅವರಿಗೆ ಮತ್ತು ನಮ್ಮ ಅಶೋಕ್ ಮನಗೂಳಿ ಅವರಿರ್ಬೋದು ಮತ್ತು ಅನೇಕ ಶಾಸಕರಿಗೆ ನಾನು ಇವತ್ತು ಮಾತಾಡೇ ನಾನು ಈ ಸಭೆಯನ್ನು ಕರೆದಿದ್ದೀನಿ. ಅವರು ಬರೋರಿದ್ರು, ಅನಿವಾರ್ಯ ಕಾರಣದಿಂದ ಅವ್ರು ಬರೋಕ್ಕಾಗಿಲ್ಲ. ನಾವು ಶೀಘ್ರದಲ್ಲೇ ಒಂದು ಬೆಂಗಳೂರಲ್ಲಿ ಕೂಡ ನಾನು ಸಭೆಯನ್ನು ಕರಿತಾ ಇದ್ದೀನಿ. ನಾನು ಶಿವಾನಂದ ಪಾಟೀಲ್ ಅವ್ರಿಗೆ ಹೇಳಿದ್ದೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಹೇಳಿದ್ದೀನಿ, ವಿನಯ್ ಕುಲಕರ್ಣಿ ಅವ್ರಿಗೆ ಹೇಳಿದ್ದೀನಿ. ನಾನು ಈ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಅಧಿವೇಶನ ಪೂರ್ವದಲ್ಲೇ ಒಂದು ಸಭೆಯನ್ನು ಕರಿತೀನಿ. ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡ್ತೀವಿ ಯಾವ ರೀತಿ ಹೋರಾಟಕ್ಕೆ ಮುಂದೆ ಹೆಜ್ಜೆ ಇಡಬೇಕು. ಸುಮ್ಮನೆ ಮುತ್ತಿಗೆ ಹೋರಾಟ ಅಂದ್ರೆ ಅರ್ಥ ಇಲ್ಲ. ನಮಗೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಇಲ್ಲ, ಇನ್ನೂ ತನ್ನ ಸಂಪೂರ್ಣ ವರದಿ ಇಲ್ಲ. ಹಿಂದಿನ ಸರ್ಕಾರ ಮಾಡಿದ ತಪ್ಪನ್ನು ಮತ್ತೆ ಇದೇ ಸರ್ಕಾರದಲ್ಲಿ ಮಾಡಿದ್ರೆ ನಮಗೇನು ಬರುತ್ತೆ? ಇನ್ನು ಬಸವರಾಜ ಬೊಮ್ಮಾಯಿ ಅವರು ತಾಯಿ ಮೇಲೆ ಆಣೆ ಮಾಡಲಿಲ್ಲ. ಹಿಂದೆ ಯಡಿಯೂರಪ್ಪನವರು ಸದನದಲ್ಲಿ ಭಾಷಣ ಮಾಡಿದ್ರಲ್ಲ, ಮೀಸಲಾತಿ ಕೊಡ್ತೀನಿ ಅಂತೇಳಿ, ಕೊಟ್ರ? ನಾನು ಇದನ್ನ ಯತ್ನಾಳ್ ಅವ್ರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ತಾಯಿ ಮನೆ ಆಣೆ ಮಾಡೋ ಹೊತ್ನಾಗ ನಾನು ಇದ್ನಲ್ರಿ ನಿಮ್ ಜೊತೆಗೆ. ಎಲ್ಲಿ ಹೋಯ್ತು ನಿಮ್ ತಾಯಿ ಆನೆ, ನಿಮ್ ಬಸವರಾಜ ಬೊಮ್ಮಾಯಿ ಅವ್ರ ತಾಯಿ ಆನೆ? ಮತ್ತೆ ಹೇಳ್ತೀರಿ 2D ಕೊಟ್ಟಿವಲ್ಲ, 2C ಕೊಟ್ಟಿವಲ್ಲ, ಕೊಡಿಸ್ರಿ ನನಗೆ. ಹಾಕಿ ಇವತ್ತು ಸರ್ಟಿಫಿಕೇಟ್ ಕೊಡಿಸ್ರಿ ಹಂಗ ತಹಸೀಲ್ದಾರ್ ಕಚೇರಿ. ನನಗೆ ಗಮನಕ್ಕೂ ಕೂಡ ತಂದಿಲ್ಲ. ಯಾಕಂದ್ರೆ ಪ್ರತಿಯೊಂದು ಸಭೆ ನಡೆಯುವಾಗ, ಹೋರಾಟ 3 ವರ್ಷದಿಂದ ಪ್ರಾರಂಭ ಆಗುವಾಗ ಈ ಹೋರಾಟವನ್ನು ಪ್ರಾರಂಭ ಮಾಡಿದವನೇ ನಾನು. ಯಾವ ಪಕ್ಷದ ಮುಖಂಡರು ಕೂಡ ಇದ್ದಿದ್ದಿಲ್ಲ ಈ ಮಠದಲ್ಲಿ. ನಾನೇ ಇದನ್ನ ಆಯೋಜನೆಯನ್ನು ಮಾಡಿ, ನಾವೇ ಪೂಜ್ಯರು ಕೂಡ್ಕೊಂಡು ಈ ಹೋರಾಟವನ್ನ ಪಾದಯಾತ್ರೆಯನ್ನ ಸಂಪೂರ್ಣ ಮುಗಿಸಿದವರು. ಇಡೀ ರಾಜ್ಯದಲ್ಲಿ ಏನು ಅರಮನೆ ಮೈದಾನದಲ್ಲಿ 12 ಲಕ್ಷ ಜನ ಸೇರಿಸಿದ್ದು ಮತ್ತು 25 ದಿವಸಗಳ ಕಾಲ ಧರಣಿ ಸತ್ಯಾಗ್ರಹ ನಡೆಸಿದ್ದು ನಾವು ಪೂಜ್ಯರು ಕೂಡ. ಯಾವ ಮುಖಂಡರು, ಯಾವ ಪಕ್ಷದ ನಾಯಕರು ಬಂದು ವೇದಿಕೆಯಲ್ಲಿ ಕೂತಿಲ್ಲ, ಯಾರು ಕೂಡ ಪಾದಯಾತ್ರೆಯನ್ನು ಮಾಡಿಲ್ಲ. ಇದು ಬಹಳ ಸ್ಪಷ್ಟವಾಗಿ ನನ್ನ ಸಮಾಜಕ್ಕೆ ಸಂದೇಶವನ್ನು ಕೊಡೋಕೆ ಇಚ್ಛೆ ಪಡ್ತೀನಿ. ಇವತ್ತು ಒಂದು ಪಕ್ಷದ ಸೀಮಿತವಾಗಿ ಒಂದು ಪಕ್ಷದ ಸೀಮಿತ ಈ ಸರ್ಕಾರದ ವಿರುದ್ಧ ವಕ್ಫ್ ಬೋರ್ಡ್ ಇರ್ಬೋದು, ಅನೇಕ ವಿಚಾರಗಳು ರಾಜ್ಯದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಪೀಠದ ಪೂಜ್ಯರಾಗಿ ಇವತ್ತು ಒಂದು ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋಗಿ ಕುಂದಿರುವಂತದ್ದಕ್ಕೆ ನಾನು ಖಂಡಿಸ್ತೇನೆ. ಈ ಸಂದರ್ಭದಲ್ಲಿ ಇವತ್ತು ನಾವು ಪೀಠ ಮಾಡಿದೀವಿ 2008ರಲ್ಲಿ ಸಮಾಜ ಪೀಠವನ್ನು ಮಾಡಿ, ಇವತ್ತು ನಮಗೆ ಸಮಾಜಕ್ಕೆ ಗುರುಗಳಿರ್ಲಿ ಅಂತೇಳಿ ನಾವೆಲ್ಲ ಒಬ್ಬ ಗುರುವಿಗೆ ನಾವು ಗೌರವವನ್ನು ಕೊಟ್ಟು ಗುರುವಿನ ಸ್ಥಾನವನ್ನು ಕೊಟ್ಟಿದ್ದೀವಿ. ಅದು ಸಮಾಜ ಮಾಡಿದ್ದು, ಸಮಾಜದ ಮಠ. ಇವತ್ತು ನಾನು ಉದ್ದೇಶಪೂರ್ವಕವಾಗಿ ನಮ್ಮ ಪೀಠದಲ್ಲಿ ನಮ್ಮ ಮಠ ಇದು, ನಾವು ಮಾಡಿದಂಥ ಮಠ, ನಾವು ಮಾಡಿದಂಥ ಪೂಜ್ಯರು ಒಂದು ಪಕ್ಷದ ಅಡಿಯಲ್ಲಿ ಹೋಗುವಂಥದ್ದು ಸರಿಯಲ್ಲ ಅನ್ನೋದನ್ನ ಇವತ್ತು ನಮ್ಮ ಕಾರ್ಯಕಾರಿಣಿಯಲ್ಲಿ ಚರ್ಚೆ ಆಗಿದೆ. ಇದಕ್ಕೆ ನಾನು ವಿರೋಧಿಸ್ತೇನೆ. ಪಕ್ಷಾತೀತವಾದ ಹೋರಾಟವನ್ನು ಒಂದು ಪಕ್ಷದ ಸೀಮಿತವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕೊಂಕಣ ಕೂಸು ಸಮಾಜ ಅಲ್ಲ. ಯಾಕಂದ್ರೆ ಸಮಾಜ ಎಲ್ಲ ಪಕ್ಷದವರು ಕೂಡ ಇಲ್ಲಿದ್ದಾರೆ, ಎಲ್ಲ ಪಕ್ಷದವರು ಇವತ್ತು ಕೂಡ ಆಗಮಿಸಿದ್ದಾರೆ. ಆದ್ರೆ ಇಲ್ಲಿ ಚರ್ಚೆ ಆಗಿದ್ದೇನು, ಪಕ್ಷಾತೀತ ಹೋರಾಟ ಪಕ್ಷಾತೀತವಾಗಿ ಇದ್ರೆ ಅದಕ್ಕೆ ಗೌರವ. ಇದನ್ನ ಮಾಡಿದವರು ಯಾರು? ಇವತ್ತು ಏನೋ ಎತ್ಕೊಂಡು ಕೇವಲ ಭಾಷಣ ಮಾಡೋದು, ಸಮಾಜದವ್ರ ವಿರುದ್ಧ. ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋದು ಗೌರವ ಇಲ್ಲ, ಒಬ್ಬ ಸಮಾಜದ ನಾಯಕರು ಅನ್ನೋದು ಗೌರವ ಇಲ್ಲ, ಸಮಾಜ ಕಟ್ಟಿದವರು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ. ಸಮಾಜದ ಧರ್ಮದ ಪ್ರಕಾರ ನಾವು ವಿಭೂತಿಯನ್ನು ಹಚ್ಕೋತೀವಿ, ಮನೆಗೆ ವಿಭೂತಿ ಹಚ್ಕೋತಾರ ಅನ್ನೋದು ಅಂಗಿಸೋದು, ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಮನೆ ಮುಕ್ಕೊಂಡ್ರ ಅನ್ನೋದು, ಈ ಹೇಳಿಕೆಗಳನ್ನ ನಾನು ಇವತ್ತು ಖಂಡಿಸ್ತೀನಿ. ಯತ್ನಾಳ್ ಅವ್ರು ಮಾತಾಡುವಂಥದ್ದನ್ನು
ನಾನು ಈ ತಮ್ಮ ಮಾಧ್ಯಮದ ಮುಖಾಂತರ ನಾನು ಒಂದನ್ನ ಯತ್ನಾಳ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಬಾಯಿಯನ್ನ ನಿಮ್ಮ ಪಕ್ಷದಲ್ಲಿ ಉಪಯೋಗ ಮಾಡ್ಕೊಡ್ರಿ. ಈಗ ಏನಾದ್ರು ನಮಗೆ ಪದೇ ಪದೇ ಇದೇ ಮಾತಾಡಿದ್ರೆ ನಾನು ವೈಯಕ್ತಿಕ ಕೂಡ ನಾನು ಹೆಸಂಗಿಲ್ಲ. ವೈಯಕ್ತಿಕ ನನಗೆ ಯಾವ ಆರೋಪ ಮಾಡಿದ್ರೆ ನಾನು ಸಹಿಸಕ್ಕೂ ಆಗೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನನ್ನ ವೈಯಕ್ತಿಕ ಮಾತಾಡುವಂಥದ್ದು ನಿಮ್ಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ? ನನ್ನ ಬಗ್ಗೆ, ನನ್ನ ಧರ್ಮದ ಬಗ್ಗೆ, ನಾನು ವಿಭೂತಿ ಹಚ್ಚೋದ್ರ ಬಗ್ಗೆ, ನಾನು ಶಾಸಕನಾಗದ ಬಗ್ಗೆ ಮಾತಾಡುವಂತ ಅಧಿಕಾರ ಯಾರು ಕೊಟ್ಟಿಲ್ಲ ನಿಮ್ಗೆ. ನೀವು ಮಾತಾಡೋದು ಕೂಡುದು. ಮಾತಾಡಿದ್ರೆ ಇದಕ್ಕೆ ಉತ್ತರ ಕೊಡಕ್ಕೆ ನಾನು ಸಿದ್ಧಿದ್ದೀನಿ. ಯಾವುದೇ ಹಂತಕ್ಕೆ ನೀವು ಸಿದ್ಧಿದ್ರು ಕೂಡ ನಾನು ಕೂಡ ಸಿದ್ಧಿದ್ದೀನಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ್ರೆ ಪೂಜ್ಯರಲ್ಲಿ ವಿನಂತಿ ಮಾಡ್ಕೋತೀನಿ ಅಂತ ಕೊಡಿಸ್ರಿ, ಅದನ್ನ ಒಪ್ಕೋತೀನಿ. ಮತ್ತೆ ತಾವೇ ವಾಸನ ಮಾಡ್ತಾರ. ಮೊನ್ನೆ ಬೆಳಗಾಂದಲ್ಲಿ 2D ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, 2C ಯಾವ್ದಕ್ಕೂ ಉಪಯೋಗ ಬರಲಿಲ್ಲ, ನಮ್ಗೆ 2A ಬೇಕು ಈಗ ಅಂತ. ಮತ್ತೆ 2D 2C ಯಾಕೆ ಒಪ್ಪಿದ್ರಿ? ಇವತ್ತು ಒಪ್ಪಿದವ್ರು ನೀವಲ್ಲ, ನಾನಲ್ಲ. ನಾನು ತಿರಸ್ಕಾರ ಮಾಡಿ ಬಂದಿದ್ದೀನಿ. ಅವತ್ತೇ ಅದೇ ವೇದಿಕೆಯಲ್ಲಿ, ಪೂಜ್ಯರ ವೇದಿಕೆಯಲ್ಲಿ ನಾನು ತಿರಸ್ಕಾರ ಮಾಡಿದ್ದೀನಿ. ಇವತ್ತು ಕೂಡ ನಾನು ತಿರಸ್ಕಾರ ಮಾಡ್ತೀನಿ. ಈ ಹೋರಾಟ ಆದ್ರೆ ನಾವು ಬರೋದಿಲ್ಲ. ಪಕ್ಷಿತ ಸೀಮಿತವಾದ ಹೋರಾಟಕ್ಕೆ ನಾವು ಒಪ್ಪೋದಿಲ್ಲ. ಇದು ನನ್ನ ಸ್ಪಷ್ಟ ನಿರ್ಧಾರ. ಅದಕ್ಕೆ ನಾನು ಸಮಾಜ ಬಂಧುಗಳ ಮುಂದೆ ಇವತ್ತು ಅದನ್ನು ತಂದಿದ್ದೀನಿ. ಅವರು ಅದನ್ನು ಚಿಂತನೆ ಮಾಡ್ತಾರೆ. ನಾನು ಸಮಾಜ ಬಂಧುಗಳಲ್ಲಿ ವಿನಂತಿ ಮಾಡ್ಕೊತೀನಿ, ತಪ್ಪು ಹೆಜ್ಜೆಯನ್ನು ಇಡೋದು ಬೇಡ. ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆಗಿಲ್ಲ. ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ನಮಗೆ ಅವಶ್ಯಕತೆ ಇಲ್ಲ. ನಾವು ಮೀಸಲಾತಿಗಾಗಿ ಹೋರಾಟ ಮುಂದುವರಿಸ್ತೀವಿ. ಪೂಜ್ಯರು ಬಂದರೂ ಸರಿ, ಬರಲಿಲ್ಲ ಅಂದ್ರೂ ನಾವು ಹೋರಾಟ ಮುಂದುವರಿಸ್ತೀವಿ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಹೋಗ್ತೀವಿ, ಅದನ್ನ ಸಂಪೂರ್ಣ ವರದಿ ತಗೊಂತೀವಿ. ವರದಿ ತಗೊಂಡು ಮುಂದೆ ಸಭೆ ಮಾಡಿಸ್ತೀವಿ. ಅದನ್ನ ಒಂದು ದಿವಸ ನಾವು ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮೀಸಲಾತಿಯನ್ನು ಪಡೆದ ಪಡಿತೀವಿ ಅನ್ನೋ ಮಾತನ್ನು